ಹೆಣ್ಮಕ್ಳು ಪಿರಿಯಡ್ಸ್ ಆಗಿ ಮಲ್ಕೊಂಡಾಗ ನೋಡಿ ಮನೆ ಈ ಥರ ಇರುತ್ತೆ. ಕ್ಲೀನ್ ಮಾಡೋರು ಇರಲ್ಲ, ಏನೂ ಇಲ್ಲ. ನಮಗಂತೂ ಮಾಡೋಕ್ಕಾಗಲ್ಲ ಟೈಮಲ್ಲಿ. ಹೊಟ್ಟೆ ನೋವು ಸೊಂಟ ನೋವು ಅಂತ ಮಲಗಿಬಿಟ್ಟಿರ್ತೀವ. ನೋಡಿ ಪಾತ್ರೆ ನೋಡಿ ನಮ್ಮ ಮನೇಲಿ ಎಷ್ಟು ಬಿದ್ದಿದ್ದಾವೆ. ಮತ್ತೆ ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಸಲ ಮಲಗಬೇಕಾಗಿರುತ್ತೆ. ಈಗೆಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬರೋಣ. ಫಸ್ಟು ಬಟ್ಟೆ ಮಡ್ಚಾಕ್ಬಿಡ್ತೀನಿ. ಸೊ ಫೈನಲಿ ಬಟ್ಟೆ ಮಡ್ಚಿದ್ದಾಯಿತು. ಇವೆಲ್ಲ ಕಬೋರ್ಡಲ್ಲಿ ಇಟ್ಬಿಡೋಣ. ನಮ್ಮ ಚಿನ್ನಿ ಏನೋ ಮಾಡ್ತಾವಳೆ. ಏನು ಮಾಡ್ತಿದ್ದೀವಿ ಚಿನ್ನಿ? ಏನು ಡ್ರಾಯಿಂಗ್ ಅಮ್ಮ ಒಂದು ಕೈಯಲ್ಲಿ? ಈ ಕೈಯಲ್ಲಿ ಆಗಿಲ್ಲ ಅಂದರೂ ಏನು ಕಷ್ಟಪಡ್ತೀಯಲ್ವ ನೀನು? ಹಾಂ, ಹಿಂಗೆ ಇರಲಿ, ಬಿಚ್ಚೋದೇ ಬೇಡ ಅದನ್ನು, ಆಯಿತಾ? ಇಲ್ಲ, ಹಂಗೆ ಇದ್ಬಿಡ್ಲಿ. ನೀನು ಹೆಂಗೋ ತೀಟೆ ಜಾಸ್ತಿ. ಮನೇಲಿ ಗಲೀಜು ಮಾಡೋದು ಅಂದರೆ ಮನೇನ ಈಗ ಈ ರಾಣಿನೇ. ಹಾಯ್ ಮಾಡು. ನೀನೇ ಅಲ್ವಾ ಅದು? ನೀನೇ. ಇನ್ಯಾರು? ಲಾಸ್ಯನೇ ಇಲ್ವಲ್ಲ ಈಗ. ಗಲೀಜು ಮಾಡಿಬಿಟ್ಟು ಹೋಗಿರೋದಾ? ನೀನು ಮಾಡಿರೋದು ಬಂದು. ನಾನು ಚಿಕ್ಕಿ ಮನೆಯಲ್ಲಿದ್ದೆ. ಚಿಕ್ಕಿ ಮನೆಯಲ್ಲಿದ್ರೆ ಮಾಡಿಬಿಟ್ಟು ಹೋಗಿದ್ದು ಚಿಕ್ಕಿ ಮನೆಗೆ ನೀನು. ಅಲ್ಲ, ಕೈಯಲ್ಲಿ ಆಗಿಲ್ಲ ಅಂದ್ರೂ ಒಂದೇ ಕೈಯಲ್ಲಿ ಏನು ಮಾಡ್ತೀಯ ನೋಡಿ ಫ್ರೆಂಡ್ಸ್. ನೋಡಿ ಒಂದೇ ಕೈಯಲ್ಲಿ ಏನು ತೀಟೆ ಮಾಡ್ತಾಳೆ ನೋಡಿ. ನೋಡಿ ಫ್ರೆಂಡ್ಸ್, ತೀಟೆ ರಾಣಿ ಇವಳು. ನೋಡಿ ನೋಡಿ, ಅಲ್ಲಿ ರೋಡಂಗಾಸಿ ಹೋಗ್ತಾ ಇದ್ರೆ ರೋಡಲ್ಲಿ ನೀನು ಯಾರೋ ಮಲಗಿಸ್ಬಿಟ್ಟು ಹೋಗಿದ್ರಂತೆ. ಅಲ್ಲಿ ಸಿಕ್ಕಿರೋದು ನೀನು ಎತ್ಕೊ ಬಂದಿರೋದು. ಹೊಟ್ಟೆಯಲ್ಲಿ ಹುಟ್ಟಿರೋದಂತ, ಹೊಟ್ಟೆಯಲ್ಲಿ. ಓಹೋ, ಸಿಕ್ಕಿರೋಳು ಪಾಪ ತಗೊಂಬಂದು ಸಾಕ್ತಾ ಇದ್ರೆ ನಮ್ಮ ಮೇಲೆ ರೋಪ್ ಹಾಕ್ತಾಳೆ. ರೋಪು ಯಮ್ಮ ನೋಡಿ ಹೆಂಗಿದ್ದಾಗ್ರೆ. ಆಯ್ತು ಸುಮ್ಮನೆ ಇರೋ. ನೀನು ಹೊಟ್ಟೆ ಎಲ್ಲ ಹುಟ್ಟಿರೋದು? ಲಾಸ್ಟ್ ಸಿಕ್ಕಿರೋಳ? ನೀನು ಹೊಟ್ಟೆಯಲ್ಲಿ ಹುಟ್ಟಿರೋದಾ? ಯಾರಿಗನ್ನ ಹೋಗಿ ಕೇಳ್ಬಿಡು ಆಯ್ತಾ, ನಾನು ಸಿಕ್ಕಿರೋಳ ಹೊಟ್ಟೆಯಲ್ಲಿ ಹುಟ್ಟಿರೋದ ಅಂತ ಹೇಳ್ಬಿಟ್ಟು. ಲಾಸ್ಟ್ ಹೊಟ್ಟೆಯಲ್ಲಿ ಹುಟ್ಟಿರೋದು, ನೀನು ಸಿಕ್ಕಿರೋಳು. ಅಮ್ಮ ಆಯ್ತು ಬಿಡು. ನೀನು ಹೊಟ್ಟೆಯಲ್ಲಿ ಹುಟ್ಟಿರೋದು? ಲಾಸ್ಯ ಎಲ್ಲಿ ಸಿಕ್ಕಿರೋದು? ಲಾಸ್ಯ ಎಲ್ಲಿ ಸಿಕ್ಕಿರೋದು? ಲಾಸ್ಯ ಹೇಳು. ಲಾಸ್ಯ ಫಸ್ಟ್ ಸಿಕ್ಕಿದ್ಲು, ನೀನು ಸೆಕೆಂಡ್ ಹುಟ್ಟಿದ್ದ? ಎಲ್ಲಿ ಸಿಕ್ಕಿರೋದು ಅವಳು ಗೊತ್ತಿಲ್ವಾ ನಿಂಗೆ? ಹೇಳಿಲ್ವಾ ಯಾರನ್ನು ಎಲ್ಲಿ ಸಿಕ್ಕಿರೋದು ಅಂತ? ಮತ್ತೆ ನಿಂಗೆ ಹೆಂಗೆ ಗೊತ್ತು ಸಿಕ್ಕಿರೋಳು ಅಂತ? ಅವಳು ಸಿಕ್ಕಿರೋಳ? ಆಯ್ತು ಬಿಡು, ಆಯ್ತು, ನೀನೇ ಹುಟ್ಟಿರೋದು, ಅವಳು ಸಿಕ್ಕಿರೋದು. ನೀನು ಹುಟ್ಟಿರೋದು ರೆಕಾರ್ಡೇ ಆಗ್ತಿಲ್ಲಮ್ಮೋ, ರೆಕಾರ್ಡೇ ಆಗ್ತಿಲ್ಲ. ನಮ್ಮ ಫ್ರಿಜ್ಜಲ್ಲಂತೂ ಮಿಕ್ಕಿರೋದು ಪಕ್ಕಿರೋದು ಇಡೋದೇ ಜಾಸ್ತಿ. ನೋಡಿ ಇಡ್ತೀವಿ ಅಷ್ಟೇ, ತಿನ್ನಕ್ಕೆ ಹೋಗಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಬರೋಣ ಇವಾಗ. ಫೈನಲಿ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು. ಸಿಕ್ಕಿರೋ ವೇಸ್ಟ್ ಇದರೆಲ್ಲ ವೇಸ್ಟ್. ಇದು ವೇಸ್ಟ್, ಎಲ್ಲ ವೇಸ್ಟ್. ಟ್ಯಾಪ್ ಇದೆ ಅಲ್ವಾ, ತುಂಬ ಲೀಕ್ ಆಗ್ತಿದೆ. ಈ ಕಡೆ ತಿರ್ಸಿದ್ರೆ ನೀರೆಲ್ಲ ಸೋರ್ಕೊಂಡು ಬಂದು ಮ್ಯಾಟಿಗೆಲ್ಲ ತಾಕಿ ಮ್ಯಾಟಲ್ಲಿರೋ ಗಲೀಜೆಲ್ಲ ಇಲ್ಲಿಗೆ ಬಂದಿದೆ. ಈಗ ಬಟ್ಟೆ ಎಲ್ಲ ಮಡಚಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಡುಗೆ ಮನೆ ಕ್ಲೀನ್ ಮಾಡೋಣ. ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡ್ತೀನಿ.
ಅಡುಗೆ ಮಾಡೋ ಟೈಮಲ್ಲಿ ನಮಗೆ ಕಾಣಿಸ್ತಾ ಇರೋ ಕೂದಲು, ಪಾತ್ರೆ ತೊಳೆಯುವಾಗ ಕಾಣಿಸ್ತಾ ಇರೋ ಸೋಪು, ಊಟ ಮಾಡೋವಾಗ ಗಂಡಸ್ರ ಕಣ್ಣಿಗೆ ಕಾಣಿಸುತ್ತಲ್ವ. ನಮ್ಮ ಮನೇಲಂತೂ ಸೇಮ್. ನಿಮ್ಮ ಮನೇಲೂ ಅದೇ ಥರನಾ? ಈ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಏನಿಲ್ಲ ಅಂದರೆ 2 ಅವರ್ ಬೇಕೇ ಬೇಕು. ಫೈನಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಇದೆಲ್ಲ ವಾಶ್ ಮಾಡಿರೋ ಪಾತ್ರೆನೇ. ಈಗ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಏನಾದರೂ ತಿಂಡಿ ಮಾಡಬೇಕು. ಮನೆ ಕ್ಲೀನಾಗಿದ್ರೆ ಮನಸ್ಸು ಕ್ಲೀನಾಗಿರುತ್ತೆ, ಶಾಂತವಾಗಿರುತ್ತೆ. ಮನೆಯೇ ಕ್ಲೀನಾಗಿಲ್ಲ ಅಂದರೆ ಏನು ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬಿಡು ಮಾಡ್ಕೊಳ್ಳೋಣ ಅಂತ ಹಂಗೆ ಇರ್ತೀವಿ. ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಪಾತ್ರೆನೂ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಏನಿದ್ರೂ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬರಬೇಕು. ಪಾತ್ರೆ ಎಲ್ಲ ಒರೆಸಿ ಜೋಡಿಸ್ಬಿಡ್ತೀನಿ. ಒಂದು ಅರ್ಧ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಡುಗೆ ಮನೆ ಕೆಲಸ ಒಂದು ಆದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ. ಸೊ ಪಾತ್ರೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಬೇಡೋಣ. ಪಾತ್ರೆಗಳನ್ನ ಹಂಗೆ ಜೋಡಿಸೋದಕ್ಕಿಂತ ಒರೆಸಿ ಜೋಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಕ್ಲೀನಾಗಿ ವಾಶ್ ಮಾಡಿಲ್ಲ ಅಂದ್ರೂ ಒರೆಸೋ ಟೈಮಲ್ಲೇ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ನಾವು ಎಷ್ಟೇ ಕ್ಲೀನಾಗಿ ವಾಶ್ ಮಾಡಿದ್ರೂ ಕೆಲವೊಂದು ಸಲ ಸೋಪ್ ಉಳ್ಕೊಬಿಟ್ಟಿರುತ್ತಲ್ವ, ಅದು ನಮಗೆ ಕಣ್ಣು ಕಾಣಿಸಲ್ಲ. ಸೊ ಮನೆಯಲ್ಲಿ ಊಟ ಮಾಡ್ತಿರ್ತಾರಲ್ಲ, ಆ ಗಂಡಸ್ರ ಕೈ ಎಣ್ಣೆ ಕಾಣಿಸುತ್ತೆ. ಸೊ ಬೈಸ್ಕೊಳ್ಳೋದು ಯಾಕೆ ಅಲ್ವಾ? ಒರೆಸಿ ಜೋಡಿಸ್ಬಿಟ್ರೆ ಮುಗೀತು. ಫೈನಲ್ಲಿ ನಮ್ಮ ಮನೆ ಎಲ್ಲ ಕ್ಲೀನ್ ಆಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸ ಆಯ್ತು ಇವತ್ತು. ಮಾಡ್ತಿದ್ಯಾ ಚಿನ್ನಿ? ಆನ್ ಮಾಡ್ತಿದ್ಯಾ? ಇವಳೆ ಗಾಯ್ಸ್, ಇವಳೆ ಏನ್ ಮಾಡ್ತಿದ್ಯಾ ಅಂದೆ. ಸೊ ಅಡುಗೆ ಮನೆ ಒಬ್ಬ ಎಷ್ಟು ಗಲೀಜಾಗಿತ್ತು. ಈಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿದೆ. ಇವತ್ತಿನ ನನ್ನ ವ್ಲಾಗ್. ಇನ್ನೂ ಕೆಲಸ ಇದೆ. ಬಾಯ್ ಬಾಯ್.